ಎಷ್ಟು ಟ್ರಾನ್ಸಾಕ್ಷನ್ ಆಗ್ತಿದೆ ಸರ್? ಇವತ್ತು ಕೇರಳ ರಾಜ್ಯದ ಲಾಟ್ರಿ 60% ಅಲ್ಲಿ ಏನು ಪ್ರಿಂಟ್ ಆಗುತ್ತೆ 60% ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ. ಅದರಲ್ಲಿ ಈಗ ತಮಗೆ ಗೊತ್ತಿರಬಹುದು, ಮಂಡ್ಯ ಜಿಲ್ಲೆ ಈಗ ಹಾಟ್ಸ್ಪಾಟ್ ಆಗಿದೆ. 25 ಕೋಟಿ ಬಹುಮಾನ ಮಂಡ್ಯ ಜಿಲ್ಲೆಗೆ ಲಭಿಸಿದ ನಂತರ ವ್ಯಾಪಕವಾಗಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಅದು ವ್ಯಾಪಕವಾಗಿ ಹಬ್ತಾ ಇದೆ. ದಯಮಾಡಿ ನಾವು ಸರ್ಕಾರದ ಗಮನಕ್ಕೆ ತರೋದೇನೆಂದರೆ, ತಾವು ಇದನ್ನು ಗಮನಿಸಬೇಕು. ಇದರಿಂದ ಆಗ್ತಾ ಇರುವಂಥ ಅನಾಹುತಗಳು ಏನು ಅನ್ನೋದನ್ನು ತಾವು ಹೇಳ್ತಿದ್ದೀರಿ. ಆ ಅನಾಹುತಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಕೂಡ ಬೇಕು. ಕರ್ನಾಟಕ ಶಾಸನಬದ್ಧ ಲಾಟ್ರಿನ ಜಾರಿಗೊಳಿಸಬೇಕು. ಜಾರಿಗೊಳಿಸಿದ್ರೆ ಮಾತ್ರ ಇಂಥ ಅಕ್ರಮ, ಈಗ ನನಗೆ ಲಾಟ್ರಿ ಬೇಕು ಅಂದರೆ ನನ್ನಲ್ಲಿಲ್ಲ ಅಂದರೆ ನಾನು ಬೇರೆಯವರಿಂದ ಪಡಿತೀನಿ, ಆ ವ್ಯವಸ್ಥೆ ಇವತ್ತಿದೆ. ನಮ್ಮಲ್ಲಿ ಆ ವ್ಯವಸ್ಥೆ ಇರುವಾಗ ಯಾಕೆ ನಮ್ಮ ಸರ್ಕಾರ ಅದನ್ನು ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಒಂದು ಆಗ್ರಹ. ರಾಮಕೃಷ್ಣ ಅಂತೇಳಿ ಕರ್ನಾಟಕ ರಾಜ್ಯ ಚಿಲ್ಲರೆ ಲಾಟ್ರಿ ಮಾರಾಟಗಾರರ ಸಂಘದ ಅಧ್ಯಕ್ಷನಾಗಿದ್ದೀನಿ. ಈ ಹೋರಾಟದ ನೇತೃತ್ವವನ್ನು ವಹಿಸಿದ್ದೀನಿ. ಇದನ್ನು ಮುಂದುವರಿಸ್ತೀವಿ. ಮೇಡಮ್, ಇದರಲ್ಲಿ ಸಾಕ್ಷಿ ಅಂತ ನಾವು ಕೊಡಬೇಕಾಗೇ ಇಲ್ಲ. ನೀವು ಸರ್ಕಾರದ ಪೊಲೀಸ್ ಇಲಾಖೆಯಲ್ಲಿ ನೀವು ಕಂಪ್ಲೇಂಟ್ಸ್ನ ಚೆಕ್ ಮಾಡಿದ್ರೆ ನಿಮಗೆ 100 ಕಂಪ್ಲೇಂಟ್ ಸಿಗುತ್ತೆ. ಅದು ಸಾಕ್ಷಿ ಅಲ್ಲ, ಅದು ವಾಸ್ತವಿಕತೆ. ಯಾವ ರೀತಿ ಅಂದರೆ, ಕೇರಳ ರಾಜ್ಯದ ಲಾಟ್ರಿ ಏನು ಪ್ರಿಂಟ್ ಆಗುತ್ತೆ, ದೇ ವಿಲ್ ಬ್ರಿಂಗ್ ಇಟ್ ಹಿಯರ್. ಅಂದರೆ ಅದನ್ನು ಇಲ್ಲಿ ತರ್ತಾರೆ, ನಮ್ಮ ರಾಜ್ಯಕ್ಕೆ ತರ್ತಾರೆ. ಅದು ಅವಿಹಿತವಾಗಿ ಅದು ಸುಮಾರು 20 ವರ್ಷಗಳಿಂದ ತರ್ತಾರೆ. ಅವರು ಒಂದು ಪಾಯಿಂಟ್ ಇರುತ್ತೆ, ಇಲ್ಲಿಗೆಲ್ಲ ಸೇಲ್ ಮಾಡೋ ಪಾಯಿಂಟ್. ಅಲ್ಲಿ ಜನಗಳನ್ನ ಅದಕ್ಕೆ ಅಟ್ರಾಕ್ಟ್ ಮಾಡ್ತಾರೆ, ಸೇಲ್ ಮಾಡ್ತಾರೆ. ಇಂಥ ಜಿಲ್ಲೆ ಅಂತ ಇಲ್ಲ ಸ್ವಾಮಿ ಮೇಡಮ್, ಎಲ್ಲ ಜಿಲ್ಲೆಗಳಲ್ಲೂ, ಅದರಲ್ಲೂ ಬೆಂಗಳೂರಲ್ಲಿ ಅತಿ ಹೆಚ್ಚಾಗಿ ಆಗ್ತಾ ಇದೆ. ತುಂಬ ಕಂಪ್ಲೇಂಟ್ಸ್ ಕೊಟ್ಟಿದೆ. ತುಂಬ ಕಂಪ್ಲೇಂಟ್ ನಮ್ಮ ಸಂಸ್ಥೆಯಿಂದ 100 ಕಂಪ್ಲೇಂಟ್ ಕೊಟ್ಟಿದೆ. ಅದಕ್ಕೆ ಸಾವಿರಾರು ಪೇಜಿನಗಳಷ್ಟು ದಾಖಲೆಗಳೇ ಇದ್ದಾವೆ. ಅವ್ರು ಕೊಟ್ಟಿರೋ ಇದೇನೆ. ನಮ್ಮ ಡಿಮ್ಯಾಂಡ್ ಏನಿಲ್ಲ ಸರ್. ನಮ್ಮ ಡಿಮ್ಯಾಂಡ್ ಇಷ್ಟೇ, ಸರ್ಕಾರಕ್ಕೆ ಬರೇ ಕಾನೂನುಬದ್ಧ ನಾನು ಹೇಳ್ತಲ್ಲ, ನ್ಯಾಯಬದ್ಧವಾದಂಥ ಲಾಟ್ರಿ ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರ ಹೋದ್ರೆ ಇಲ್ಲಿ ಈ ಸೈಂಟಿಫಿಕಲಿನೂ ಅದು ವ್ಯಸನ ಆಗಲ್ಲ. ಅಲ್ಲೇನಾಗುತ್ತೆ, 6 ತಿಂಗಳಿಗೆ 1 ವರ್ಷಕ್ಕೆ 6 ಡ್ರಾ, ಅದು ಬಂಪರ್ ಪ್ರೈಸು. 1 ವಾರಕ್ಕೆ 1 ಡ್ರಾ. ಈ ರೀತಿ ಬರೋ ದುಡ್ಡುಗಳೆಲ್ಲ ಲೆಕ್ಕಾಚಾರನೂ ಸರ್ಕಾರದ ಆಧೀನದಲ್ಲೇ ಇರುತ್ತೆ. ವ್ಯಸನಕ್ಕೀಡಾಗೋದಕ್ಕೆ ಜನಗಳಿಗೆ ಅವಕಾಶನೇ ಇರಲ್ಲ. ಈಗ ಆನ್ಲೈನ್ ಗೇಮಿಂಗ್ಗೆ ಒಂದ್ಸಲಿ ಫೋನ್ ಇಟ್ಕೊಂಡು ಹೆಂಗೆ ಆಡ್ತಾರೆ, ಆ ರೀತಿಯಿಂದ ಇದರಲ್ಲಿ ಏನು ಬರಲ್ಲ. ಒಂದು ಲಾಟ್ರಿ ಏನಿರುತ್ತೆ ಸರ್ಕಾರ ನಡೆಸುತ್ತೆ. ಇಷ್ಟ ಇದ್ದವ್ರು ತೊಗೊಳ್ತಾರೆ, ಕಷ್ಟ ಇದ್ದವ್ರು ಬಿಡ್ತಾರೆ. ಯಾಕೆಂದರೆ ಇದರಲ್ಲಿ ಸ್ಪೆಷಲ್ ಅಟ್ರಾಕ್ಷನ್ ಏನಿರಲ್ಲ. ಆಗಿದ್ದಾಗ್ಯೂ ಸಹ ಸರ್ಕಾರಕ್ಕೆ ಸಾವಿರಾರು ಕೋಟಿ ನ್ಯಾಯಬದ್ಧವಾದ ಮತ್ತು ಕಾನೂನುಬದ್ಧವಾದ ಆದಾಯ ಬರುತ್ತೆ. ಆ ಆದಾಯದಿಂದ ಇವತ್ತು ಎಷ್ಟೊಂದು ಸ್ಕೀಮ್ಗಳು ಸರ್ಕಾರ ಮಾಡ್ತಾ ಇದೆ. ಆ ಶೈಕ್ಷಣಿಕಕ್ಕಿರ್ಬೋದು, ಗ್ಯಾರಂಟಿ ಸ್ಕೀಮ್ಗಳಿರ್ಬೋದು, ಮತ್ತೊಂದಕ್ಕಿರ್ಬೋದು, ಎಲ್ಲದಕ್ಕೂ ಜನಹಿತ ಕಾರ್ಯಕ್ರಮಕ್ಕೆ ಉಪಯೋಗಿಸ್ಕೊಳ್ಬೋದು. ಅದರ ಖಂಡಿತವಾಗಿ ಕೊಟ್ಟು ಮೊರೆ ಹೋಗ್ತೀವಿ. ನನ್ನ ಹೆಸರು ಭಾಸ್ಕರ್ ಬಾಬು ಅಂತ. ಈ ಸಂಸ್ಥೆಯ ಪರವಾಗಿ ನಾನು ವಕೀಲನಾಗಿ ನೇಮಿಸಿದ್ದಾರೆ. ಮತ್ತು ಇವ್ರ ಪರವಾಗಿ ಕಾನೂನು ಹೋರಾಟ ಮಾಡೋದಕ್ಕೆ ಎಲ್ಲ ರೀತಿಯಿಂದಲೂ ಇವರು ಸಹಕಾರ ಕೊಡ್ತಾ ಇದ್ದಾರೆ.